ಕೆನಡಾದಲ್ಲಿ ಗುಂಡೇಟಿಗೆ ಕನ್ನಡಿಗ ಬಲಿಯಾಗಿದ್ದಾನೆ. ವುಡ್ಬ್ರೈನ್ ಪ್ಲಾಜಾ ಬಳಿಯಲ್ಲಿ ನಡೆದಂತಹ ಶೂಟೌಟ್ನಲ್ಲಿ ಕನ್ನಡಿಗ ಚಂದನ್ ಕುಮಾರ್ ಸಾವನ್ನಪ್ಪಿದ್ದಾರೆ. ನೆಲಮಂಗಲ ಮೂಲದ ಚಂದನ್ ಕೆನಡಾದ ಬ್ರಾಂಪ್ಟನ್ನಲ್ಲಿ ವಾಸವಾಗಿದ್ರು. ನಿನ್ನೆ ನಡೆದ ಗುಂಡಿನ ದಾಳಿಯಲ್ಲಿ ಚಂದನ್ ಗಂಭೀರವಾಗಿ ಗಾಯಗೊಂಡಿದ್ರು. ಕೂಡಲೇ ಅವರನ್ನ ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಲಾಯಿತಾದ್ರೂ ಚಿಕಿತ್ಸೆ ಫಲಿಸದೆ ಚಂದನ್ ಸಾವನ್ನಪ್ಪಿದ್ದಾರೆ. ಮಾಲ್ ಬಳಿ ಚಂದನ್ ಬರ್ತಾ ಇದ್ದಂತೆ ಅವರನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿ ನೀಡಿದ್ದು ಆರೋಪಿಗಳನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಯಾವ ಕಾರಣಕ್ಕೆ ಗುಂಡಿನ ದಾಳಿ ನಡೆದಿದೆ ಅನ್ನೋದರ ಬಗ್ಗೆ ತನಿಖೆ ನಡೀತಾ ಇದೆ ಅಂದ್ರು. ನಿನ್ನೆ ನಮ್ಮ ಈಗ ಕೆನಡಾದಲ್ಲಿ ಏನು ನಡೆದಿದೆ ಆ ಘಟನೆ ಬಗ್ಗೆ ಈಗ ನಮ್ಮ ಎಂಟೈರ್ ಜಿಲ್ಲಾಡಳಿತ ವಿಷಾದ ಆಲ್ರೆಡಿ ವ್ಯಕ್ತಪಡಿಸಿದೆ. ಮಾನ್ಯ ಶಾಸಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಒಂದು ನಿರ್ದೇಶನದಂತೆ ನಾವು ಇವತ್ತು ಈ ಕುಟುಂಬ ಭೇಟಿಗೆ ಬಂದಿದ್ದೇವೆ. ಈಗ ನಾವು ಈ ಕುಟುಂಬದ ಪರವಾಗಿ ನಮ್ಮ ಸಂಪೂರ್ಣ ಜಿಲ್ಲಾಡಳಿತ ಅವರ ಈಗೇನು ಚಂದನ್ ಕುಮಾರ್ ಅವರು ಡೆತ್ ಆಗಿದ್ದಾರೆ ಆ ಬಾಡಿ ಇಲ್ಲಿ ಬರೋವರಿಗೆ ಸಹಕಾರ ಕೊಟ್ಟು ಅದೆಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ಕೊಡುತ್ತದೆ. ಮತ್ತು ಈಗ ನಾವು ಕುಟುಂಬಸ್ಥರಿಗೆ ನಾವು ಈಗ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಮತ್ತು ತಾಲೂಕು ಆಡಳಿತದ ಮೂಲಕ ಏನೇನು ಅವರಿಗೆ ಸಹಾಯ ಬೇಕು ಸಹಕಾರ ಬೇಕು ಅದೆಲ್ಲ ವ್ಯವಸ್ಥೆನ ಮಾಡ್ಕೊಳ್ತಾ ಇದ್ದೀವಿ. ಈಗ ನಮ್ಮ ತಾಲೂಕು ಆಡಳಿತದ ಮೂಲಕ ನಾವು ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಈ ಥರ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡಿದ್ದಾರೆ ಬಾಡಿ ಆದ ತಕ್ಷಣ ಅಲ್ಲಿಂದ ಕೆನಡಾದಿಂದ ಇಲ್ಲಿಗೆ ಭಾರತಕ್ಕೆ ಬರಬೇಕು, ಭಾರತ ನಮ್ಮ ಬೆಂಗಳೂರಲ್ಲಿ ಬಂದು ಇಲ್ಲಿ ತ್ಯಾಮಗೊಂಡು ಬರಬೇಕಂತ ಒಂದು ರಿಕ್ವೆಸ್ಟ್ ಆಲ್ರೆಡಿ ಕಳಿಸ್ಕೊಟ್ಟಿದ್ದೀವಿ. ಆ ಕಾಪಿನ ತಮಗೆ ಬೇಕಾದ್ರೆ ಕೊಡ್ತೀವಿ. ಮತ್ತು ಜಿಲ್ಲಾಡಳಿತನೂ ಈಗ ಆಲ್ರೆಡಿ ಬೇರೆ ಎಂಬೆಸಿ ಜೊತೆ ಎಲ್ಲ ಮಾತಾಡಿದೆ, ಕಮ್ಯುನಿಕೇಟ್ ಮಾಡಿದೆ. ಕೇಂದ್ರ ಸರ್ಕಾರದ ಮೂಲಕ ಅಲ್ಲಿ ಎಂಬೆಸಿ ಕಾಂಟ್ಯಾಕ್ಟ್ ಆಗಿ ಬಾಡಿ ಬರಬೇಕಾಗಿದೆ. ಒಂದಿನ ತಡ ಆಗ್ಬೋದು, ಬಟ್ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ನಿನ್ನೆ ನಮ್ಮ ನೆಲಮಂಗಲದ ತ್ಯಾಮಗೊಂಡ್ಲುವಿನಲ್ಲಿರುವಂತಹ ಚಂದನ್ ಕುಮಾರ್ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಚಂದನ್ ಹತ್ಯೆಯಾಗಿರುವ ಬಗ್ಗೆ ಪೋಷಕರಿಗೆ ಮಾಹಿತಿ ನೀಡಲಾಗಿದ್ದು, ಚಂದನ್ ತಂದೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ರು. 6 ವರ್ಷದ ಹಿಂದೆ ಚಂದನ್ ಕೆನಡಾಗೆ ತೆರಳಿದ್ರು. ಅಲ್ಲಿ ಕನ್ನಡದ ಕೆಲಸವನ್ನೂ ಮಾಡುವುದರ ಜೊತೆಗೆ ಭಾರತೀಯ ಮೂಲದವರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಕೂಡ ಹೊಂದಿದ್ರು ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಯಾವ ಕಾರಣಕ್ಕೆ ಕೊಲೆ ಆಗಿದೆ ಅನ್ನೋದು ಇನ್ನಷ್ಟು ತಿಳಿದು ಬರಬೇಕಾಗಿದೆ ಅಂತ ಹೇಳಿದ್ದಾರೆ. ಇವು ಆಗಿದ್ದ ಬ್ಯುಸಿ ಆಗ್ಬಿಟ್ಟಿದ್ದ. ಈಗ 2-3 ದಿನಕ್ಕೆ ಒಂದೊಂದ್ಸರಿ ಮಾತಾಡ್ತಾ ಇದ್ದ. ಅವಾಗ ನಮ್ಮ ಯಜಮಾನ್ರ ಹತ್ರ ಮಧ್ಯರಾತ್ರಿ ಮಾತಾಡ್ತಾ ಇದ್ದದ್ದು. ನಮ್ಗೆ ಇಷ್ಟ ಇರಲಿಲ್ಲ. ನಮ್ಮ ಯಜಮಾನ್ರು ಹೇಳಿದ್ರು ಮದುವೆ ಮಾಡ್ಕೊಂಡು ಹೋಗಪ್ಪ ಬೇಡ ಅಂತಂದ್ರು. ಇಲ್ಲಪ್ಪ ಪಪ್ಪ ಚಾನ್ಸ್ ಸಿಕ್ಕಾಗ ಹೋಗ್ಬೇಕು, ದುಡಿಯೋ ವಯಸ್ಸಲ್ಲಿ ದುಡಿಬೇಕು ಅಂತ ಬಲವಂತ ಮಾಡಿ ಅವ್ರ ಅಪ್ಪನ ಸಮಾಧಾನ ಮಾಡಿ ಹೋದ ಸರ್. ಅವ್ರ ತಂದೆಗೂ ನನಗೂ ಇಷ್ಟನೇ ಇರಲಿಲ್ಲ. ಅದು ಮಾಲ್ ಹತ್ರ ಇದಾಗಿರೋದು, ಬುಲೆಟಿಂದ ಹೊಡೆದಿರೋದು. ಅದು ಯಾವ ಥರ ಬುಲೆಟ್ ಇದು ಬೇಕು ಅಂತ ಹೊಡೆದಿದ್ದಾರಾ ಅಥವಾ ಬೇರೆ ಬೀಳೋದು ಹೋಗಿ ನವೀನ್ ಬಿದ್ದಿದೆಯಾ ಅದನ್ನು ಇನ್ವೆಸ್ಟಿಗೇಷನ್ ಆಗೋವರೆಗೂ ಅದು ಗೊತ್ತಾಗೋದಿಲ್ಲ. ಏನಿಲ್ಲ, ಪ್ರತಿ ಮಾಮೂಲಿ ಮಾತಾಡ್ತೀವಿ. ಏನಪ್ಪ ಹೆಂಗಿದ್ಯಪ್ಪ, ಚೆನ್ನಾಗಿದ್ದೀನಪ್ಪ ಅಂತಂತ. ಚೆನ್ನಾಗಿದ್ದೀನಿ ಅಂತಂತ. ಮನೆ ಶಿಫ್ಟ್ ಆದ್ರ ಅಂತಂತಾನ. ಇನ್ನೂ ಇಲ್ಲ ಆಗಲ್ಲಪ್ಪ ಅಂತಂತ ಹೇಳಿದೆ. ಅವನಿಗೋಸ್ಕರ ಕಟ್ಟಬೇಕು, ನೀನು ಬಂದು ಇಲ್ಲಿ ಕಟ್ಟು, ನಿನಗೆ ಹೆಂಗೆ ಬೇಕಾಗಿ ಕಟ್ಸ್ಕೊಳಪ್ಪ ಅಂತಂತ ನಮ್ಗೆ ಹೇಳಿದ್ದು. ಅವನು ಇಟ್ಕೊಂಡು ನೀವು ಕಟ್ಟಿ ನಿಮಗೆ ಹೆಂಗೆ ಬರ್ತದೆ. ಪೌರತ್ವ ತೊಗೊಂಡು 3 ವರ್ಷ ಆದಮೇಲೆ ಎಲೆಕ್ಷನಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನೋದು ಇತ್ತು. ಚೆನ್ನಾಗಿದ್ರು ಸರ್, ಅಂದರೆ ಫುಲ್ ಲೋಕಲ್ ಥರ ಒಂದು ಇದನ್ನು ಸೆಟ್ ಮಾಡ್ಕೊಂಡಿದ್ರು ಸರ್, ಚೆನ್ನಾಗಿದ್ರು. ಅದರಿಂದ ಮೇ ಬಿ ಶೂಟೌಟ್ ಆಗಿರೋ 4-5 ರೌಂಡ್ ಫೈರ್ ಆಗಿದೆ ಸರ್. ಇಂಟೆನ್ಷನಲ್ಲಿ ಬಿಡಲೇಬಾರ್ದು ಅಂತ ಹೊಡೆದಿರೋದು ಇದು. 6 ಮಂತ್ ಬ್ಯಾಕ್ ಬಂದು ಅಪ್ಪ ಎಲ್ಲ ಮದುವೆ ಮಾಡಬೇಕು ಇಲ್ಲೇ ಇರುವಂತನೂ ಹೇಳೋರೆ. ಇಲ್ಲಪ್ಪ ಹೋಗ್ತೀನಿ ಅಂತ ಅಂದ್ಬಿಟ್ಟು 6 ಮಂತ್ ಬ್ಯಾಕ್ ಬಂದಿದ್ರು. ಮನೆಯವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ, ಆಮೇಲೆ ಹೋಗಿದ್ದಾರೆ ಸರ್. ಆಲ್ರೆಡಿ 6 ಕುರ್ಚಿ ಕದನದ ಮಧ್ಯೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ತಂದೆಯ ಪರವಾಗಿ ಮಾತನಾಡುವಾಗ ಪದೇ ಪದೇ ಮಾತನಾಡುವುದು ಸರಿಯಲ್ಲ. ಎಲ್ಲರಿಗೂ ತಂದೆ ಮೇಲೆ ಪ್ರೀತಿ ಇರುತ್ತೆ. ಈ ರೀತಿಯ ಹೇಳಿಕೆಯನ್ನ ಕೊಟ್ಟು ಬೇರೆಯವರನ್ನ ಪ್ರವೋಕ್ ಮಾಡುವುದು ಸರಿಯಲ್ಲ ಅಂದಿದ್ದಾರೆ. ದೇವರಾಜ್ ಅರಸು ಬಳಿಕ ದಲಿತರ ಪರವಾಗಿ, ಶೋಷಿತರ ಪರವಾಗಿ ಸಿದ್ದರಾಮಯ್ಯ ಅಳಿಲು ಸೇವೆ ಮಾಡಿದ್ದಾರೆ. ಈಗ ಡಿಕೆಶಿಗೂ ಸಿಎಂ ಅವಕಾಶ ಮಾಡಿಕೊಡಬೇಕು ಅಂದಿದ್ದಾರೆ. ತಂದೆ ಪರವಾಗಿ ಈ ರೀತಿ ಪದೇ ಪದೇ ಈ ರೀತಿ ಎಲ್ಲ ಮಾತಾಡುವಂಥದ್ದು, ಇಂಥ ಹೇಳಿಕೆ ಕೊಟ್ಟು ಸುಮ್ಮನೆ ಬೇರೆಯವ್ರಿಗೆಲ್ಲರಿಗೂ ಪ್ರವೋಕ್ ಮಾಡುವಂಥದ್ದು. ಅವರು ಕೊಟ್ಟಂಥ ಸೇವೆ ಕೂಡ ಅಳಿಲು ಸೇವೆ ನಮ್ಮ ರಾಜ್ಯಕ್ಕೆ ಸಾಕಷ್ಟು ಇದೆ ಸರ್. ದೇವರಾಜ್ ಅರಸರ ನಂತರ ಸಿದ್ದರಾಮಯ್ಯವರು ಕೂಡ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಸಾಕಷ್ಟು ಹಿಂದುಳಿದ ವರ್ಗದ ಜನರು ವಿಶೇಷವಾಗಿ ಕಾಳಜಿ ವಹಿಸುವಂಥ ಏಕೈಕ ನಾಯಕ ಸಿದ್ದರಾಮಯ್ಯ ಸಾಹೇಬ್. 2 ಮಾತಿಲ್ಲ. ಈ ಒಬ್ಬ ನಾಯಕನಿಗೆ, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ಗೆ, ನಮ್ಮ ನಾಯಕರಿಗೂ ಕೂಡ ಅವಕಾಶವನ್ನು
ಡಿಕೆಶಿಗೆ 80 ಶಾಸಕರ ಬೆಂಬಲ ಇದೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಕೊಟ್ಟಿರೋ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತಾಡಿದ ಅವರು 81 ಅಂತ ಪ್ರಶ್ನೆ ಅಲ್ಲ, ಯಾರು ಸಮರ್ಥರಿದ್ದಾರೆ ಅವರು ಮುಂದುವರಿತಾರೆ, ಅವರಿಗೆ ಅವಕಾಶ ಸಿಗುತ್ತೆ. ಆದರೆ ಆ ಸಂದರ್ಭ ಇನ್ನೂ ಬಂದಿಲ್ಲ, ಬಂದಾಗ ಚರ್ಚೆ ಮಾಡೋಣ. ಗೊಂದಲ ಯಾವಾಗ ಬಗೆಹರಿಯುತ್ತೆ ಅನ್ನೋದನ್ನ ನಾವು ಕೂಡ ಕಾಯ್ತಾ ಇದ್ದೇವೆ ಅಂತ ಹೇಳಿದರು. ಹಾಗೆಯೇ ಕುರ್ಚಿ ಕಿತ್ತಾಟದ ಬಗ್ಗೆ ಗದಗದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ನೋಡಿ, ಹಿಂದಿನ ಮುಖ್ಯಮಂತ್ರಿ ಆದವರು ಒಬ್ಬರೇ ಇದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಒಬ್ಬರೇ ಅವರು ಆಗಿದ್ದು ಉದಾಹರಣೆ ನಮ್ಮ ಕಾಂಗ್ರೆಸ್ನಲ್ಲಿ ಉದಾಹರಣೆಗಳಿದೆ. ಇಲ್ಲಿ 81 ಪ್ರಶ್ನೆ ಇಲ್ಲ, ಯಾರು ಸಮರ್ಥಿರ್ತಾರೆ, ಯಾರು ಮುಂದೊಯ್ತಾರೆ ಪಾರ್ಟಿ ಅಂತರನ್ನ ಆಯ್ಕೆ ಮಾಡ್ತಾರೆ. ಆ ಸಂದರ್ಭ ಇನ್ನೂ ಬಂದಿಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಹಿಂದಿನ ಮುಖ್ಯಮಂತ್ರಿ ಇದಕ್ಕೆ ಎಷ್ಟು ಚರ್ಚೆ ಆಗಿದೆ ಅಂದರೆ ಬಹುಶಃ ಆ ಇಶ್ಯೂಗಳನ್ನು ನೀವು ಸಾರ್ವಜನಿಕರ ಹೊಟ್ಟೆಪಾಡಿನ ವಿಷಯಗಳಿಗೆ, ಬದುಕಿನ ವಿಷಯಕ್ಕೆ ಇಷ್ಟು ಚರ್ಚೆ ಆಗಿದ್ದಿದ್ರೆ ಜನರ ಬದುಕಿಗೂ ಏನನ್ನ ಸಹಾಯ ಆಗ್ತಾ ಇತ್ತು. ಅವಶ್ಯಕತೆಗಿಂತ ಮೀರಿದಂಥ ಈ ಚರ್ಚೆಯಿಂದ ಯಾರಿಗೆ ಏನು ಅದರಿಂದ ಅನುಕೂಲ ಇದೆ ನನಗಂತೂ ಗೊತ್ತಿಲ್ಲ. ಎನಿವೆ, ಅದ್ರ ಬಗ್ಗೆ ಆಗಿರೋಷ್ಟು ಚರ್ಚೆ ನಾನು ಮೊನ್ನೆನೂ ಎಲ್ಲೋ ಒಂದು ಕಡೆ ಹೇಳಿದೆ, ಈ ಅನಗತ್ಯ ಚರ್ಚೆ ಬಹುಶಃ ಗಿನ್ನಿಸ್ ಬುಕ್ಕಲ್ಲಿ ದಾಖಲೆ ಆಗುವಷ್ಟು ಚರ್ಚೆ ಆಗಿದೆ ಅಂತ ಅನಿಸುತ್ತೆ. ಆ ಚರ್ಚೆಗೆ ನನ್ನಿಂದ ಹೊಸ ಆಯಾಮ ಕೊಡುವಂಥದ್ದಾಗಲಿ ಬೆಳಕು ಚೆಲ್ಲುವಷ್ಟು ಸಾಮರ್ಥ್ಯ ನನಗಂತೂ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ತೆರಳಲಿದ್ದಾರೆ. ನಾಳೆ ಬೆಳಿಗ್ಗೆ 9:50ಕ್ಕೆ ಬೆಂಗಳೂರಿನಿಂದ ಹೊರಡಲಿರುವಂತಹ ಡಿಕೆಶಿ ಕೇಂದ್ರ ಸಚಿವರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ರಾಜ್ಯದ ವಿವಿಧ ಯೋಜನೆಗಳ ವಿಚಾರವಾಗಿ ಮಾತುಕತೆ ನಡೆಯಲಿದೆ. ಆ ಬಳಿಕ ಹೈಕಮಾಂಡ್ ನಾಯಕರನ್ನು ಡಿಕೆಶಿ ಭೇಟಿ ಮಾಡಿ ಕುರ್ಚಿ ಕಿತ್ತಾಟದ ಬಗ್ಗೆಯೂ ಚರ್ಚೆ ಮಾಡಲಿದ್ದಾರೆ ಎನ್ನಲಾಗಿದೆ. ಹಾಸನದ ಅರಕಲಗೂಡು ತಾಲೂಕಿನ ಕೆಳಗಳಲೆ ಗ್ರಾಮದಲ್ಲಿ ದೇವಾಲಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಿದ್ದರು. ಸೂರಜ್ ರೇವಣ್ಣ ಜೊತೆಯಲ್ಲಿ ಆಗಮಿಸಿದ ನಿಖಿಲ್ ಕಲ್ಲೇಶ್ವರ ಹಾಗೆಯೇ ಬಸವೇಶ್ವರ ದೇವಾಲಯದ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಕಾರ್ಯಕ್ರಮದ ಬಳಿಕ ಮಾತಾಡಿದ ನಿಖಿಲ್ ಬಿಜೆಪಿ ಮುಖಂಡ ಪ್ರೀತಂ ಗೌಡಗೆ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಅಶಿಸ್ತನ್ನು ಸಹಿಸಲ್ಲ. ಬಿಜೆಪಿಯಲ್ಲಿ ಶಿಸ್ತು ಪಾಲನಾ ಸಮಿತಿ ಇರುತ್ತೆ. ಪಕ್ಷದ ಅಶಿಸ್ತಿಗೆ ಕಾರಣರಾದವರ ಬಗ್ಗೆ ಆ ಕಮಿಟಿಯಲ್ಲಿ ಚರ್ಚೆ ನಡೆಯುತ್ತೆ. ಬೀದಿಯಲ್ಲಿ ನಿಂತ್ಕೊಂಡು ಬೀದಿ ರಂಪಾಟ ಬೇಡ, ಎರಡೂ ಪಕ್ಷದ ಮುಖಂಡರ ಬಗ್ಗೆ ಮಾತನಾಡಬೇಡಿ ಅಂತ ಈಗಾಗಲೇ ಹೇಳಲಾಗಿದೆ. ಮುಂದಿನ ದಿನಗಳಲ್ಲಿ ಅಶಿಸ್ತು ತೋರುವವರಿಗೆ ಬುದ್ಧಿ ಹೇಳ್ತಾರೆ ಅನ್ನೋ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ಈಗ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಶಿಸ್ತು ಪಾಲಿನ ಕಮಿಟಿ ಅಂತ ಒಂದಿರುತ್ತೆ, ಹೌದಲ್ವಾ? ಡಿಸಿಪ್ಲಿನರಿ ಕಮಿಟಿ ಅಂತ ಒಂದಿರುತ್ತೆ, ನಮ್ಮಲ್ಲೂ ಇದೆ. ಹಾಗಾಗಿ ಆ ಶಿಸ್ತು ಪಾಲಿನ ಕಮಿಟಿ ಯಾರ್ಯಾರು ಪಕ್ಷದ ಅಶಿಸ್ತಿನ ನಡವಳಿಕೆಗಳಿಗೆ ಕಾರಣಕರ್ತರಾಗ್ತಾರೆ, ಆಯಾ ಪಕ್ಷದ ಆ ಕಮಿಟಿನಲ್ಲಿ ಬಹುಶಃ ಇವೆಲ್ಲವೂ ಕೂಡ ಬೀದಿಲಿ ನಿಂತ್ಕೊಂಡು ಬೀದಿ ರಂಪಾಟ ಮಾಡಿಕೊಂಡು ಎರಡು ಪಕ್ಷದ ಕಾರ್ಯಕರ್ತರು ಗೌರವ ಕಳ್ಕೊಂಡು ನಾಯಕರು ಗೌರವ ಕಳ್ಕೊಂಡು ಮಾತನಾಡಬೇಡಿ ಅಂತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಅಂಥವ್ರಿಗೆ ತಿದ್ದು ಬುದ್ಧಿ ಹೇಳ್ತಾರೆ ಅಂತಕ್ಕಂಥದ್ದು ನಾನು ನಂಬಿದ್ದೀನಿ. ಕಾದ್ ನೋಡಿ. ಮೆಟ್ರೋ ದರ ಏರಿಕೆ ವಿಚಾರವಾಗಿ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ದರ ನಿಗದಿ ಮಾಡುವಂತಹ ಕಮಿಟಿಯೇ ದರ ನಿಗದಿ ಮಾಡುತ್ತೆ. ದರ ಏರಿಕೆ ಮಾಡುವಂತಹ ಅಧಿಕಾರ ಕೇಂದ್ರಕ್ಕೂ ಇಲ್ಲ, ರಾಜ್ಯಕ್ಕೂ ಇಲ್ಲ. ಈಗ ಕಮಿಟಿಯೂ ಇಲ್ಲ. ಇಂದು ಕಮಿಟಿಯ ಸಭೆ ನಡೆಯಬೇಕಿತ್ತು, ಆದರೆ ಸಭೆ ಮುಂದೂಡಿಕೆಯಾಗಿದೆ. ಕಮಿಟಿ ರಿಪೋರ್ಟ್ ಅನ್ನು ಆಧರಿಸಿ ದರ ಏರಿಕೆ ಮಾಡಲಾಗುತ್ತೆ ಅಂದ್ರು. ಡೆಲ್ಲಿಯವರೇನೋ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ ಅಂತ ಮಾಹಿತಿ ಇತ್ತು ರಿಗಾರ್ಡಿಂಗ್ ದಿಸ್ ಮೆಟ್ರೋ. ಅವರು ಮೀಟಿಂಗ್ ಮಾಡಲಿ ಅಂತ ನಾನು ಕಾಯ್ಕೊಂಡಿದ್ದೆ. ಮೀಟಿಂಗ್ ಮಾಡಿ ಏನು ಆದೇಶ ಕೊಡ್ತಾರೆ, ಏನು ರಾಜಕಾರಣ ಮಾಡ್ತಾರೆ, ಯಾಕೆಂದರೆ ಭಾಳ ಸದ್ದು ಮಾಡ್ತಾ ಇದ್ದಾರೆ. ಪಾಲಿಟಿಕ್ಸ್ ಜಾಸ್ತಿ ಆಗಿದೆ, ರಿಯಾಲಿಟಿ ಬಿಟ್ಟು ರಾಜಕಾರಣನೇ ಜಾಸ್ತಿ ಆಗಿದೆ. ಆ ದೃಷ್ಟಿಯಿಂದ ನಾನು ಸ್ವಲ್ಪ ಏನು ಮಾತಾಡದೆ ಸುಮ್ಮನೆ ಇದ್ದೆ. ಈಗ ಬಂತು, ಅದಕ್ಕೆ ನಾನು ಪೋಸ್ಟ್ಪೋನ್ ಮಾಡಿದ್ದಾರೆ ಮೀಟಿಂಗ್, ತೊಗೊಳಕ್ಕಾಗದೆ. ದೇ ಕುಡ್ ನಾಟ್ ಟೇಕ್ ಎನಿ ಡಿಸಿಷನ್ ಆನ್ ದಿಸ್ ಇಶ್ಯೂ. ಸೊ ಈಗ ತಮಗೆಲ್ಲ ಗೊತ್ತಿರೋದಕ್ಕೆ ತಮ್ಮ ಬೆಂಗಳೂರು ಮೆಟ್ರೋ 50-50 ಜಾಯಿಂಟ್ ವೆಂಚರ್ ಕಂಪ್ನಿ ನಾವು ಮಾಡಿದ್ದೀವಿ, ಶೇರ್ ಹೋಲ್ಡಿಂಗ್ ಕಂಪ್ನಿ, ಕರ್ನಾಟಕ ಮತ್ತು ಭಾರತದ ಸರ್ಕಾರ. ಸೊ ಸೆಕ್ಷನ್ 33 ಮೆಟ್ರೋ ರೈಲ್ವೆ ಪ್ರಕಾರ 2002 ಮೆಟ್ರೋ ರೈಲ್ವೆ ಅಡ್ಮಿನಿಸ್ಟ್ರೇಷನ್ನು ಟೈಮ್ ಟು ಟೈಮ್ಗೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ.
ಮೆಟ್ರೋ ದರ ಏರಿಕೆ ವಿಚಾರ ರಾಜಕೀಯ ವಾಕ್ಸಮರಕ್ಕೂ ಕಾರಣವಾಗಿದೆ. ಮೆಟ್ರೋ ದರ ಏರಿಕೆ ವಿರೋಧಿಸಿ ಸಂಸದ ತೇಜಸ್ವಿ ಸೂರ್ಯ ಬೆಂಗಳೂರಿನ ಆರ್ವಿ ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡಿದರು. ಇನ್ನು ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರೋ ಸಚಿವ ಪರಮೇಶ್ವರ್, ಖಾಲಿ ಟ್ರಂಕ್ ಹಿಡಿದು ರಾಜ್ಯ ಸರ್ಕಾರದಲ್ಲಿ ಹಣ ಖಾಲಿ ಆಗಿದೆ ಅನ್ನೋ ಬದಲು ಕೇಂದ್ರ ರಾಜ್ಯಕ್ಕೆ ಬರುವ ಹಣವನ್ನು ಕೊಡಿಸಿಕೊಡ್ಲಿ. ಕೇಂದ್ರದಿಂದ ನಮಗೆ ಅನುದಾನ ಬಾಕಿ ಇದೆ, ಅದನ್ನು ಅವರು ಮೊದಲು ಕೇಂದ್ರದ ಜೊತೆ ಮಾತಾಡಿ ಅನುದಾನವನ್ನು ಕೊಡಿಸುವ ಕೆಲಸ ಮಾಡಲಿ. ಹಾಗೆಯೇ ಇದೇ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ, ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಮಾತನಾಡಬೇಕು. ಕಾರಣ ಏನು ಅಂತಂದರೆ ಕ್ಲೇಮ್ ತಗೋತಾ ಇರೋರು ಯಾರು? ಮೆಟ್ರೋ ನಮ್ಮದು ಅಂತ ತೇಜಸ್ವಿ ಸೂರ್ಯ, ಹೌದಾ ಅಲ್ವಾ? ನೀವು ನೇರವಾಗಿ ಮಾತಾಡಿ. ತೇಜಸ್ವಿ ಸೂರ್ಯ ಅವರು ಮೆಟ್ರೋ ನಮ್ಮದು ಅಂತ ಕ್ಲೇಮ್ ತಗೋತಾ ಇದ್ದಾರೆ, ರಾಜ್ಯ ಸರ್ಕಾರದಲ್ಲ ನಮ್ಮದು ಅಂತ ಹೇಳಿ. ಸೊ ಹಿಡ್ತಾ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡಲ್ಲಿದೆ. ಆ ಬೋರ್ಡ್ನ ತೀರ್ಮಾನದಂತೆ ಇವತ್ತು ದರ ಏರಿಕೆ ಆಗಿದೆ. ದರ ಏರಿಕೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಕಂಟೆನ್ಷನ್ನು ಕೂಡ. ಅವರು ಬೋರ್ಡ್ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿದ್ದು ರಾಷ್ಟ್ರ ಮಟ್ಟದಲ್ಲಿ. ಮೈತ್ರಿಯನ್ನ ನಾನು ಗೌರವಿಸುತ್ತೇನೆ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಆಡಳಿತದಿಂದ ದೇಶಕ್ಕೆ ಒಳ್ಳೆಯದಾಗ್ತಾ ಇಲ್ಲ, ಇದನ್ನ ಗುರಿಯಾಗಿಸಿ ನಾವು ಮೈತ್ರಿ ಮಾಡಿಕೊಂಡಿದ್ದೇವೆ. ಸಮಾಜದ ಪರವಾಗಿ ನಾವು ಕೆಲಸ ಮಾಡ್ತೇವೆ, ಮೈತ್ರಿ ಮುಂದುವರಿಸಿಕೊಂಡು ಹೋಗ್ತೇವೆ. ಕಾಂಗ್ರೆಸ್ ಪಕ್ಷವನ್ನ ನಾವು ಒಪ್ಪಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಕಾಂಗ್ರೆಸ್ಗೆ ನಡುಕ ಉಂಟು ಮಾಡಿದೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಮೆಟ್ರೋ ಜಟಾಪಟಿ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಮಾತಾಡಿದ್ದಾರೆ. ಮೆಟ್ರೋ ಬಗ್ಗೆ ಏನೇನೋ ಆಗಿದೆ ಅಂತ ಕಾಂಗ್ರೆಸ್ನವರು ಬಾಯಿ ಬಡ್ಕೊತಿದ್ದಾರೆ. ಆದರೆ ಈ ಹಿಂದೆ ಮೆಟ್ರೋಗೆ ಹೆಚ್ಚು ಹಣ ಕೊಡ್ತಿರೋದು ನಾವೇ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದ್ರು. ಆದರೆ ಈಗ ದರ ಏರಿಕೆ ವಿಚಾರದಲ್ಲಿ ಮಾತ್ರ ಕೇಂದ್ರ ಸರ್ಕಾರದ ಮೇಲೆ ಗೂಬಿ ಕೂರಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಪಾಪರ್ ಆಗಿರೋದ್ರಿಂದ ಹಣಕಾಸಿನ ಪರಿಸ್ಥಿತಿ ಸರಿದೂಗಿಸೋಕೆ ಆಗ್ತಾ ಇಲ್ಲ. ಹೀಗಾಗಿ ದರ ಏರಿಕೆಗೆ ಸರ್ಕಾರ ಕೈ ಹಾಕಿದೆ ಅಂತ ಹೇಳಿದರು. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ ಬಗ್ಗೆ ದೂರುಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಎಂಎಲ್ಸಿ ಸಿಟಿ ರವಿ ಭೇಟಿ ನೀಡಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ರೋಗಿಗಳ ಕುಂದು ಕೊರತೆಯನ್ನ ಆಲಿಸಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆಯ ಹಿನ್ನೆಲೆ ಖಾಸಗಿ ಮೆಡಿಕಲ್ಗಳಿಂದ ರೋಗಿಗಳು ಔಷಧಿ ಖರೀದಿ ಮಾಡ್ತಿದ್ದಾರೆ. ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯನ್ನ ಕಂಡು ಸಿಟಿ ರವಿ ಗರಂ ಆಗಿದ್ದಾರೆ. ಜಿಲ್ಲಾಸ್ಪತ್ರೆಯ ಸರ್ಜನ್, ವೈದ್ಯರ ವಿರುದ್ಧ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಬರೋದು ಬಡವರು, ಅಸಹಾಯಕರು. ಈ ರೀತಿ ಔಷಧಿಗಳನ್ನ ಹೊರಗೆ ತರಲು ಚೀಟಿ ಬರೆದುಕೊಟ್ರೆ ಅವರು ಏನ್ ಮಾಡಬೇಕು? ರಾಜ್ಯದ ಪ್ರತಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಇದೆ. ಮೊದಲು ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಶಸ್ತ್ರಾಸ್ತ್ರ ತ್ಯಜಿಸಿ ಶರಣಾದ ನಕ್ಸಲರ ಪುನರ್ವಸತಿ ಸಂಬಂಧ ಇವತ್ತು ಸಭೆ ನಡೆಯಲಿದ್ದು, ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ. ನಕ್ಸಲರನ್ನ ಮುಖ್ಯವಾಹಿನಿಗೆ ಕರೆತರುವಾಗ ಆರ್ಥಿಕ ನೆರವು, ಕೌಶಲ್ಯ ತರಬೇತಿ, ಉದ್ಯೋಗಾವಕಾಶ ಹಾಗೆಯೇ ಮನೆ ನಿರ್ಮಿಸುವ ಭರವಸೆಯನ್ನು ಸರ್ಕಾರ ಕೊಟ್ಟಿತ್ತು. ಶರಣಾದವರ ಮೇಲೆ ಈಗಾಗಲೇ ಇರೋ ಪ್ರಕರಣಗಳ ಬಗ್ಗೆ ಸಡಿಲಿಕೆ ಮಾಡುವ ವಿಚಾರವಾಗಿಯೂ ಭರವಸೆ ನೀಡಲಾಗಿತ್ತು. ಸರ್ಕಾರ ಕೊಟ್ಟ ಭರವಸೆ ಪೂರ್ಣವಾಗದ ಹಿನ್ನೆಲೆ ಇವತ್ತು ಮೀಟಿಂಗ್ ಮಾಡಲಾಗುತ್ತಿದೆ. ಸಂಜೆ 5:30ಕ್ಕೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕಾನೂನು ಮತ್ತು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ, ಐಡಿಜಿಜಿ ಶಾಂತಿಗಾಗಿ ನಾಗರಿಕ ವೇದಿಕೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಲಿದ್ದಾರೆ. ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ತಡೆಗೆ ಕ್ರಮ ಕೈಗೊಳ್ಳಲಾಗಿದೆ. ಅಭಿವೃದ್ಧಿಗೆ ಮರಳು ಬೇಕು ಅಂತಾದ್ರೆ ಪರ್ಮಿಟ್ ಪಡೆದು ಮರಳು ಸಾಗಾಟ ಮಾಡಲಿ ಅಂತ ಶಾಸಕ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಕನಕಗಿರಿಯಲ್ಲಿ ಮಾತನಾಡಿದ ಅವರು, ಮಟ್ಕಾ ದಂಧೆ ಈಗ ಮೊಬೈಲ್ನಲ್ಲಿ ನಡೀತಾ ಇದೆ. ಈ ಬಗ್ಗೆ ಪರಿಶೀಲನೆ ಮಾಡಲು ಹೇಳಿದ್ದೇನೆ. ಇನ್ನು ಅನೇಕ ಕಡೆಗಳಲ್ಲಿ ಸಿಸಿಟಿವಿ ಅಳವಡಿಸುವಂತೆಯೂ ಕೂಡ ಸೂಚನೆ ನೀಡಲಾಗಿದೆ. ಹೆಜ್ಮಾಡ ಟೋಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರಿಗೆ ಅವಮಾನ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಟೋಲಲ್ಲಿ ಕೆಲಸ ಮಾಡೋ ಉತ್ತರ ಭಾರತದ ಹಿಂದಿ ಭಾಷಿಕರು ಪ್ರವೀಣ್ ಶೆಟ್ಟಿಗೆ ಅವಹೇಳನ ಮಾಡಿದಾರಂತೆ. ಅವಾಚ್ಯ ಶಬ್ದಗಳನ್ನು ಬಳಸಿ ಕನ್ನಡಿಗರನ್ನ ನಿಂದಿಸಲಾಗಿದೆ ಅನ್ನುವ ಆರೋಪ ಕೇಳಿಬಂದಿದೆ. ದಿನದಿಂದ ದಿನಕ್ಕೆ ಹಿಂದಿ ಭಾಷಿಕರ ಚಾಳಿ ಹೆಚ್ಚಾಗಿದೆ ಅನ್ನುವ ಆರೋಪ ಕೇಳಿಬಂದಿದ್ದು, ಟೋಲ್ ಗೇಟ್ ಅಲ್ಲಿ ಬೇರೆ ರಾಜ್ಯದವರನ್ನ ಬಿಟ್ಟು ಕನ್ನಡಿಗರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವ ಆಗ್ರಹವೂ ಕೇಳಿಬಂದಿದೆ. ಕೊಲೆ ಕೇಸ್ನಲ್ಲಿ ಅಂಧರಾಗಿರೋ ಕಮಲಾಕರ ಭಟ್ ಕಾಮಪುರಾಣ ಒಂದೆರಡಲ್ಲ. ಕಮಲಾಕರ ಭಟ್ರದ್ದು ಎನ್ನಲಾದಂತಹ ಇನ್ನೊಂದು ಆಡಿಯೋ ವೈರಲ್ ಆಗಿದೆ.
ಜೀವನ ಪೂರ್ತಿ ಬದುಕೋದಾದ್ರೆ ಇವಳ ಜೊತೆಯೇ, ಅವಳ ಚಪ್ಪಲಿ ಸೈಜ್ ಕೂಡ ನನಗೆ ಗೊತ್ತು ಅಂತ ಹೇಳಿರುವಂತಹ ಆಡಿಯೋ ಈಗ ವೈರಲ್ ಆಗಿದೆ. ಸುಚಿತ್ರಾಗೂ ಮುನ್ನ 9 ವರ್ಷಗಳ ಕಾಲ ಶಿರಸಿ ಮೂಲದ ಮಹಿಳೆಯ ಜೊತೆಗೆ ಒಡನಾಟ ಹೊಂದಿದ್ದನಂತೆ. ಇತ್ತೀಚೆಗೆ ಆ ಮಹಿಳೆ ಕಮಲಾಕರ್ಗೆ ಆಗಾಗ ಕರೆ ಮಾಡ್ತಿದ್ಲಂತೆ. ವಿಚಾರ ತಿಳಿದ ಸುಚಿತ್ರಾ ಕಮಲಾಕರ್ಗೆ ಕ್ಲಾಸ್ ತೆಗೆದುಕೊಂಡಿದ್ಲಂತೆ. ಸುಚಿತ್ರಾಳ ಭಯಕ್ಕೆ ಆಕೆಯ ಮುಂದೆಯೇ ಮಹಿಳೆಗೆ ನಿಂದಿಸಿ ಕಮಲಾಕರ್ ಆಡಿಯೋ ಕಳಿಸಿದ್ದ. ಈ ಆಡಿಯೋ ಈಗ ನ್ಯೂಸ್ 18ಗೆ ಲಭ್ಯವಾಗಿದೆ. ಇನ್ನು ವಸಂತ ನಾಯ್ಕ ಕೊಲೆ ಕೇಸಲ್ಲಿ ಮತ್ತೋರ್ವನ ಬಂಧನ ಆಗಿದೆ. ಕಮಲಾಕರ ಭಟ್ ಮತ್ತು ಸುಚಿತ್ರಾಗೆ ಆಪ್ತನಾಗಿದ್ದಂತಹ ವಿನಯ್ ಎಂಬಾತನನ್ನ ಬಂಧಿಸಲಾಗಿದೆ. ಕೊಲೆಗೆ 3 ಮುಸ್ಲಿಂ ಯುವಕರನ್ನ ಕಳುಹಿಸಿದ್ದೇ ಈ ವಿನಯ್ ಅನ್ನುವಂತಹ ಮಾಹಿತಿ ಸಿಕ್ಕಿದ್ದು, ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ವಿನಯ್ನನ್ನ ಬಂಧಿಸಿದ್ದಾರೆ. ಪ್ರಿಯಕರನಿಗಾಗಿ ತಾಯಿ ಹಾಗೂ ದೊಡ್ಡಮ್ಮಳನ್ನ ಮಗಳೇ ಬೆತ್ತಲೆ ಮಾಡಿದ್ದಾಳೆ. ಅಮ್ಮ ಮತ್ತು ದೊಡ್ಡಮ್ಮಳ ಖಾಸಗಿ ಫೋಟೋಗಳನ್ನು ಸೆರೆ ಹಿಡಿದು ತನ್ನ ಪ್ರಿಯಕರನಿಗೆ ಕಳುಹಿಸಿದ್ದಾಳೆ. ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ವರುಣ್ ಅನ್ನುವಾತನನ್ನ ಯುವತಿ ಪ್ರೀತಿಸ್ತಾ ಇದ್ದು, ಈಗಾಗಲೇ ರಿಜಿಸ್ಟರ್ ಮ್ಯಾರೇಜ್ ಕೂಡ ಮಾಡಿಕೊಂಡಿದ್ರು. ಮದುವೆಯಾಗಿ ಮನೆಯಿಂದ ಹೊರ ಹೋಗುವಾಗ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡು ಹೋಗದಂತೆ ತಾಕೀತು ಮಾಡಲಾಗಿತ್ತು. ಈ ವೇಳೆ ಮೊಬೈಲ್ ಚೆಕ್ ಮಾಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಸದ್ಯ ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಬಳಿ ಅಪ್ರಾಪ್ತೆಯನ್ನ ಕಿಡ್ನಾಪ್ಗೆ ಯತ್ನ ಮಾಡಲಾಗಿದೆ. ಸಂತೆಕಟ್ಟೆ ಬಳಿ ಈ ಘಟನೆ ನಡೆದಿರುವಂತದ್ದು. ಕಾರ್ನಲ್ಲಿ 3 ಬಂದಂತಹ ದುಷ್ಕರ್ಮಿಗಳು ಬಾಲಕಿಯನ್ನ ಕಿಡ್ನಾಪ್ ಮಾಡಲು ಯತ್ನಿಸಿದ್ದಾರೆ. ಕಿಡ್ನಾಪ್ಗೆ ಯತ್ನಿಸಿದ ವೇಳೆ ಬಾಲಕಿ ಜೋರಾಗಿ ಕಿರುಚಾಡಿದ್ದಾಳೆ. ಈ ವೇಳೆ ಗಾಬರಿಗೊಂಡು ಅಪಹರಣಕಾರರು ಬಾಲಕಿಯನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಇನ್ನು ಕಾರ್ನ ನಂಬರ್ ಪ್ಲೇಟ್ಗೆ ಬಟ್ಟೆ ಕಟ್ಟಿಕೊಂಡು ಬಂದಿದ್ದರಿಂದ ಅಪಹರಣಕಾರರ ಸುಳಿವು ಪತ್ತೆಯಾಗಿಲ್ಲ. ಗಲಾಟೆ ವೇಳೆ ಬಾಲಕಿಗೆ ಗಾಯಗಳಾಗಿದ್ದು ಸಮೀಪದ ಆಸ್ಪತ್ರೆಗೆ ಸೇರಿಸಲಾಗಿದೆ. ಸ್ಥಳಕ್ಕೆ ಶಾಸಕ ಹರೀಶ್ ಪೂಂಜಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನ ಸಿಇಒ ಸಿಜೆ ರಾಯ್ ಸುಸೈಡ್ ಮಾಡಿಕೊಂಡಿದ್ರು. ಇನ್ನು ರಾಯ್ ಸುಸೈಡ್ಗೆ ಐಟಿ ಕಿರುಕುಳವೇ ಕಾರಣ ಅನ್ನುವ ಮಾತುಗಳು ಕೇಳಿಬಂದಿತ್ತು. ಇದೀಗ ಇದೇ ವಿಚಾರವಾಗಿ ಕಾನ್ಫಿಡೆಂಟ್ ಗ್ರೂಪ್ ಎಂಡಿ ಟಿಎ ಜೋಸೆಫ್ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ ಅವರು, ಐಟಿ ಅಧಿಕಾರಿಗಳು ರೇಡ್ ಮಾಡಿ ದಾಖಲೆ ಪರಿಶೀಲನೆ ಮಾಡಿದ್ರು ಅಷ್ಟೇ. ಕಾನ್ಫಿಡೆಂಟ್ ಗ್ರೂಪ್ ಬಗ್ಗೆ ಕೆಲವು ಸುಳ್ಳು ಸುದ್ದಿ ಹರಡಿಸಲಾಗಿದೆ. ನಮ್ಮ ಕಚೇರಿಗಳ ಮೇಲೆ ಇಡಿ ದಾಳಿ ನಡೆದಿಲ್ಲ. ತೆರಿಗೆ ವಿಚಾರದಲ್ಲಿ ಯಾವುದೇ ವಂಚನೆ ಆಗಿಲ್ಲ ಅಂತ ಹೇಳಿದ್ದಾರೆ. ಅಕ್ರಮ ಗೋವು ಸಾಗಾಟ ಮಾಡ್ತಾ ಇದ್ದ ವಾಹನದ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಮೈಸೂರು ಜಿಲ್ಲೆ ಕವಲಂದೆ ಬಳಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. 40ಕ್ಕೂ ಹೆಚ್ಚು ಹಸು ಎಮ್ಮೆಗಳ ರಕ್ಷಣೆ ಮಾಡಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಕಂಟೈನರ್ ಮೇಲೆ ಕವಲಂದೆ ಪೊಲೀಸರು ದಾಳಿ ಮಾಡಿದ್ದಾರೆ. ನಂಜನಗೂಡು ಮಾರ್ಗವಾಗಿ ಕೇರಳಕ್ಕೆ ಗೋವುಗಳನ್ನು ಮಾರಾಟ ಮಾಡಲಾಗ್ತಾ ಇತ್ತು ಎನ್ನಲಾಗಿದೆ. ಗೋವುಗಳನ್ನು ರಕ್ಷಣೆ ಮಾಡಿ ಮೈಸೂರಿನ ಪಿಂಜರಿ ಪೌಲಗೆ ಕಳುಹಿಸಲಾಗಿದೆ. ತನಿಖೆ ಮುಂದುವರೆದಿದೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಸುಮಾರು 30 ಕೆಜಿ 220 ಗ್ರಾಂ ತೂಕದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಘಟನೆ ಸಂಬಂಧ ಓರ್ವ ಆರೋಪಿಯನ್ನ ಬಂಧಿಸಲಾಗಿದೆ. ಉಮೇಶ್ ಬಂಧಿತ ಆರೋಪಿಯಾಗಿದ್ದು, ಹಾರೋಹಳ್ಳಿ ತಾಲೂಕು ಗೆಂಡೆಗೌಡನ ದೊಡ್ಡಿಯಲ್ಲಿ ಆರೋಪಿ ಗಾಂಜಾ ಬೆಳೀತಾ ಇದ್ದ. ಅದನ್ನ ಬೆಂಗಳೂರಿನ ಹಲವು ಕಡೆ ಮಾರಾಟ ಮಾಡ್ತಿದ್ದಂತೆ. ಸದ್ಯ ತನಿಖೆ ಮಾಡಿರುವ ಪೊಲೀಸರು 15 ಲಕ್ಷ ಮೌಲ್ಯದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಲ್ಲಿ ಕೆಲ ದಿನಗಳ ಹಿಂದೆ 3 ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆಯಾಗಿತ್ತು. ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾದ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಕೆಮಿಕಲ್ ಫ್ಯಾಕ್ಟರಿಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಹಲವು ಕಡೆಗಳಲ್ಲಿ ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ಫ್ಯಾಕ್ಟರಿಗಳಲ್ಲಿ ತಯಾರಾಗುವಂತಹ ವಸ್ತುಗಳು, ಉಪ ಉತ್ಪನ್ನಗಳ ಕುರಿತಾಗಿ ಪೊಲೀಸರು ಮಾಹಿತಿ ಸಂಗ್ರಹಿಸಿದ್ದಾರೆ. ವಿದ್ಯಾರಣ್ಯಪುರ, ಯಲಹಂಕ, ಕೊತ್ತನೂರು, ನ್ಯೂ ಟೌನ್ ವ್ಯಾಪ್ತಿಯಲ್ಲಿ ರೇಡ್ ನಡೆದಿದೆ. ಪಾರ್ಕ್ ಮಾಡಿದ್ದ 2 ಕಾರುಗಳು ಬೆಂಕಿಗೆ ಆಹುತಿಯಾಗಿದೆ. ಬೀದರ್ನ ಬಸವಕಲ್ಯಾಣ ನಗರದ ನಾರಾಯಣಪುರ ರಸ್ತೆಯಲ್ಲಿ ಘಟನೆ ನಡೆದಿದೆ. ಪೂಜಾ ಕನ್ವೆನ್ಷನ್ ಹಾಲ್ ಪಕ್ಕದಲ್ಲಿ 2 ಕಾರುಗಳನ್ನು ಪಾರ್ಕ್ ಮಾಡಲಾಗಿತ್ತು. ಪಾರ್ಕ್ ಮಾಡಲಾದ ಸ್ಥಳದಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡು ಕಾರು ಧಗಧಗಿಸಿದೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಇನ್ನು ಧಾರವಾಡದ ಸೋಮೇಶ್ವರ ದೇವಸ್ಥಾನದ ಬಳಿ ಬೆಂಕಿ ಕಾಣಿಸಿಕೊಂಡಿದೆ. ಖಾಲಿ ಜಾಗದಲ್ಲಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು ಸುಮಾರು 200 ಮೀಟರ್ ವ್ಯಾಪ್ತಿಗೆ ಬೆಂಕಿ ಆವರಿಸಿಕೊಂಡಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಗ್ರಾಮದೇವರ ಜಾತ್ರೆಯಲ್ಲಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಗ್ರಾಮದ ಹಿರಿಯರು ಎಚ್ಚರಿಕೆ ವಹಿಸಿದ್ದಾರೆ. ನಂಜನಗೂಡು ತಾಲೂಕಿನ ಗೋಳೂರು ಗ್ರಾಮದಲ್ಲಿ ಜಾತ್ರೆ ವೇಳೆಗೆ ಹೆಣ್ಣು ಮಕ್ಕಳ ವಿಡಿಯೋವನ್ನ ಮಾಡಿದ್ರೆ ದಂಡ ವಿಧಿಸೋ ಎಚ್ಚರಿಕೆ ನೀಡಲಾಗಿದೆ. ಜಾತ್ರೆಯಲ್ಲಿ ಕುಡಿದು ಗಲಾಟೆ ಮಾಡಿದ್ರೂ ಕೂಡ ದಂಡ ಫಿಕ್ಸ್ ಅಂತ ಡಂಗೂರ ಸಾರಿಸಲಾಗಿದೆ. ಜಾತ್ರೆಯಲ್ಲಿ ಕಿರಿಕ್ ಮಾಡಿದ್ರೆ 30,000 ದಂಡ ವಿಧಿಸಲಾಗುವುದು ಅಂತ ಊರಿನ ಹಿರಿಯರು ನಿರ್ಧಾರ ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮ್ಯಾಚ್ ಆಡಿಸುವ ವಿಚಾರದ ಬಗ್ಗೆ ಕೆಎಸ್ಸಿಎ ಹಾಗೂ ಆರ್ಸಿಬಿ ನಿಯೋಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದೆ. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್, ಆರ್ಸಿಬಿಯ ರಾಜೇಶ್ ಮೆನನ್ ನೇತೃತ್ವದ ನಿಯೋಗ ಗೃಹ ಸಚಿವರ ಜೊತೆ ಬೆಂಗಳೂರಲ್ಲಿ ಆರ್ಸಿಬಿ ಪಂದ್ಯಾವಳಿ ಆಡಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ದಾರೆ.
ರಣಜಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ಸೆಮಿಫೈನಲ್ಗೇರಿದೆ. ಮುಂಬೈನಲ್ಲಿ ಮುಂಬೈ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಕರ್ನಾಟಕ 4 ವಿಕೆಟ್ಗಳಿಂದ ಭರ್ಜರಿ ಗೆಲುವು ಸಾಧಿಸಿದೆ. ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ತೋರಿದ ಕೆಎಲ್ ರಾಹುಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ.